ಮತ್ತೆ ಅಶ್ವಿನಿಯನ್ನ ಕೆಣಕಿದ ಗಿಲ್ಲಿ ಕಠಿಣವಾದ ಶಿಕ್ಷೆ ನೀಡಬೇಕು ಬಿಗ್ ಬಾಸ್ ಎಂದು ಗಿಲ್ಲಿ ಮನವಿ. ನಾಮಿನೇಷನ್ ಮೇಲೂ ಸೀರಿಯಸ್ನೆಸ್ ಇಲ್ಲ, ರೂಲ್ಸ್ ಮೇಲೂ ಸೀರಿಯಸ್ನೆಸ್ ಇಲ್ಲ, ಕಠಿಣವಾದ ಶಿಕ್ಷೆ ಕೊಡಬೇಕು. ನಾಮಿನೇಷನ್ ರೂಲ್ಸ್ ಮೇಲೆ ಸೀರಿಯಸ್ನೆಸ್ ಇಲ್ಲ, ಅಶ್ವಿನಿಗೆ ಬಸ್ಕಿ ಹೊಡೆಸಿದ ಬಿಗ್ ಬಾಸ್. ಅಶ್ವಿನಿ ಮೇಡಮ್ ಮನೆಯ ಪ್ರತಿ ಸದಸ್ಯರ ಬಳಿ ಬಸ್ಕಿ ಹೊಡೆದು ನಿಯಮಗಳನ್ನ ಮುರಿಯುವುದಿಲ್ಲ ಎಂದು ಹೇಳಬೇಕು. ಕಾಲ್ ಮೇಲೆ ಕಾಲು ಹಾಕಿ ಗಿಲ್ಲಿ ಪೋಸ್, ಗುಲಾಮ ಪಟ್ಟ ಕೊಟ್ಟಿದ್ಯಾರು, ಕ್ಷಮೆ ಕೇಳ್ತಾರ ಅಶ್ವಿನಿ ಗೌಡ. ಇಳ್ಸು ಕಾಲು ತೀರಾ ಓವರ್ ಆಗಿ ಆಡಕ್ ಹೋಗ್ಬೇಡ. ಹೆಂಗಾರ ಕೂತ್ಕೋಬಹುದು. ದಿಮಾಕಿದ್ರೆ ನಿನ್ನ ಹತ್ರ ಇಟ್ಕೋ. ಕೇಳುದೇ ಬೇಡ. ವ್ಯಕ್ತಿತ್ವ ಅಲ್ಲ. ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ 50ನೇ ದಿನದತ್ತ ಸಾಕ್ತಾ ಇದೆ. ಹತ್ತತ್ರ ಅರ್ಧ ಸೀಸನ್ ಕಳೆದು ಹೋಗಿದೆ. ದೊಡ್ಡ ಮನೆಗೆ ಬರೋಬ್ಬರಿ 19 ಮಂದಿ ಕಾಲಿಟ್ರೆ ವೈಲ್ಡ್ ಕಾರ್ಡ್ 3 ಮಂದಿ ಅಖಾಡಕ್ಕೆ ಇಳಿದಿದ್ರು. ಒಟ್ಟು 22 ಸ್ಪರ್ಧಿಗಳಲ್ಲಿ ಮಂಜು ಭಾಷಿನಿ, ಕರಿಬಸಪ್ಪ ಜೊತೆ ಅಮಿತ್, ಅಶ್ವಿನಿ ಎಸ್ಎನ್, ಡಾಗ್ ಸತೀಶ್, ಮಲ್ಲಮ್ಮ, ಚಂದ್ರಪ್ರಭಾ ಹಾಗೂ ನಿನ್ನೆಯ ಎಪಿಸೋಡ್ನಲ್ಲಿ ಕಾಕ್ರೋಚ್ ಸುದಿ ದೊಡ್ಡ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ. ಪ್ರಸ್ತುತ ಮನೆಯಲ್ಲಿ 15 ಮಂದಿ ಅಖಾಡದಲ್ಲಿ ಉಳಿದಿದ್ದು ಇನ್ಮುಂದೆ ಅಸಲಿ ಆಟ ಶುರುವಾಗಬೇಕಿದೆ. ಈ ಮಧ್ಯೆ ಮನೆಗೆ ಬಂದಾಗಿನಿಂದ ಹಾವು ಮುಂಗಸಿ ತರ ಇದ್ದ ಅಶ್ವಿನಿ ಹಾಗೂ ಗಿಲ್ಲಿ ನಡುವೆ ಜಗಳ ಆಗಿದೆ. ಇಳ್ಸು ಕಾಲು ತೀರಾ ಓವರ್ ಆಗಿ ಆಡಕ್ ಹೋಗ್ಬೇಡ. ಹೆಂಗಾರ ಕೂತ್ಕೋಬಹುದು. ದಿಮಾಕಿದ್ರೆ ನಿನ್ನ ಹತ್ರ ಇಟ್ಕೋ. ಕೇಳುದೇ ಬೇಡ. ವ್ಯಕ್ತಿತ್ವ ಅಲ್ಲ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ನಡುವೆ ಮತ್ತೊಮ್ಮೆ ಜೋರು ಜಗಳವಾಗಿದೆ. ಬಿಗ್ ಬಾಸ್ ನೀಡಿದ ಶಿಕ್ಷೆಯಲ್ಲಿ ಅಶ್ವಿನಿ ಗೌಡರನ್ನ ಮತ್ತಷ್ಟು ಉರಿಸಲು ಮುಂದಾಗಿದ್ದ ಗಿಲ್ಲಿ ಮೇಲೆ ಅಶ್ವಿನಿ ಆಕ್ರೋಶ ಹೊರ ಹಾಕಿದ್ದಾರೆ. ಲಿವಿಂಗ್ ಏರಿಯಾದಲ್ಲಿ ಬಿಗ್ ಬಾಸ್ ಎಲ್ಲಾ ಸ್ಪರ್ಧಿಗಳನ್ನ ಕರೆದು ಪದೇ ಪದೇ ಬಿಗ್ ಬಾಸ್ ಮನೆಯಲ್ಲಿ ಮೂಲ ನಿಯಮಗಳನ್ನ ಮುರಿಯೋರು ಯಾರು ಅಂತ ಪ್ರಶ್ನಿಸಿದ್ದಾರೆ. ಅದಕ್ಕೆ ಬಹುತೇಕ ಸ್ಪರ್ಧಿಗಳು ಅಶ್ವಿನಿ ಗೌಡರ ಹೆಸರು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಕಾರಣ ನೀಡಿರುವ ಗಿಲ್ಲಿ, ಬಿಗ್ ಬಾಸ್ ನನ್ನ ಆಯ್ಕೆ ಕೂಡ ಅಶ್ವಿನಿ ಅವರು. ಅವರಿಗೆ ನಾಮಿನೇಷನ್ ಮೇಲೂ ಸೀರಿಯಸ್ನೆಸ್ ಇಲ್ಲ, ರೂಲ್ಸ್ ಮೇಲೂ ಸೀರಿಯಸ್ನೆಸ್ ಇಲ್ಲ. ಬಿಗ್ ಬಾಸ್ ಅವರಿಗೆ ಕಠಿಣವಾದ ಶಿಕ್ಷೆ ನೀಡಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಅದರಂತೆ ಬಿಗ್ ಬಾಸ್ ಅಶ್ವಿನಿ ಗೌಡಗೆ ಶಿಕ್ಷೆ ನೀಡಿದ್ದಾರೆ. ಎಲ್ಲಾ ಸ್ಪರ್ಧಿಗಳ ಮುಂದೆ ಹೋಗಿ ಪ್ರತ್ಯೇಕವಾಗಿ ಬಸ್ಕಿ ಹೊಡೆಯುವ ಶಿಕ್ಷೆ ಅವರದ್ದಾಗಿರುತ್ತೆ. ಅಂತೆಯೇ ಗಾರ್ಡನ್ ಏರಿಯಾದಲ್ಲಿ ಗಿಲ್ಲಿ ಚೇರ್ ಮೇಲೆ ಕೂತಿದ್ದಾಗ ಅಶ್ವಿನಿ ಗೌಡ ಬಸ್ಕಿ ಹೊಡೆಯಲು ಬರ್ತಾರೆ. ಆಗ ಗಿಲ್ಲಿ ಅಶ್ವಿನಿಯನ್ನ ಉರಿಸಲು ಕಾಲ್ ಮೇಲೆ ಕಾಲು ಹಾಕಿ ಪೋಸ್ ನೀಡ್ತಿರ್ತಾರೆ. ನಾಮಿನೇಷನ್ ಮೇಲೂ ಸೀರಿಯಸ್ನೆಸ್ ಇಲ್ಲ, ರೂಲ್ಸ್ ಮೇಲೂ ಸೀರಿಯಸ್ನೆಸ್ ಇಲ್ಲ, ಕಠಿಣವಾದ ಶಿಕ್ಷೆ ಕೊಡಬೇಕು. ಅದಕ್ಕೆ ಕೋಪಿಸಿಕೊಂಡ ಅಶ್ವಿನಿ, ಇಳಿಸು ಕಾಲು, ನೀನು ತೀರಾ ಓವರ್ ಆಗಿ ಆಡಲು ಹೋಗ್ಬೇಡ, ಅದಕ್ಕೆ ನಾನು ಹೆಂಗಾದ್ರೂ ಕುಳಿತುಕೊಳ್ಳಬಹುದು ಅಂತ ಗಿಲ್ಲಿ ಡೈಲಾಗ್ ಹೊಡೆದಿದ್ದಾರೆ. ಆಗ ಮತ್ತಷ್ಟು ಸಿಡಿಯುವ ಅಶ್ವಿನಿ, ನಿನ್ನ ದೌಲು ದಿಮಾಕು ನಿನ್ನ ಹತ್ರವೇ ಇಟ್ಕೋ, ನನ್ನ ಹತ್ರ ಬೇಡ ಅಂತ ಕೈ ತೋರಿಸಿ ಹೇಳಿದ್ದಾರೆ. ಇದರಲ್ಲಿ ನಿನ್ನ ವ್ಯಕ್ತಿತ್ವ ಗೊತ್ತಾಗ್ತಿದೆ, ನನ್ನ ವ್ಯಕ್ತಿತ್ವ ಅಲ್ಲ ಎಂದು ಆಕ್ರೋಶ ಹೊರ ಹಾಕಿದ್ದಾರೆ. ಆದ್ರೆ ಇದ್ಯಾವುದಕ್ಕೂ ಜಗ್ಗದ ಗಿಲ್ಲಿ, ನೀನ್ ಕ್ಷಮೆ ಕೇಳೋದೇ ಬೇಡ ಅಂತ ಕಾಡಿ ಮತ್ತೆ ಕಾಲೆಳೆದಿದ್ದಾರೆ. ಇಬ್ಬರ ನಡುವಿನ ಪೂರ್ತಿ ಸಂಭಾಷಣೆ ಇಂದು ರಾತ್ರಿ 9:30ಕ್ಕೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಲಿದ್ದು, ಗಿಲ್ಲಿ ನಟನ ಮುಂದೆ ಅಶ್ವಿನಿ ಕ್ಷಮೆ ಕೇಳ್ತಾರಾ? ಕಾದು ನೋಡ್ಬೇಕು. ಇಳ್ಸು ಕಾಲು ತೀರಾ ಓವರ್ ಆಗಿ ಆಡಕ್ ಹೋಗ್ಬೇಡ. ಹೆಂಗಾರ ಕೂತ್ಕೋಬಹುದು. ದಿಮಾಕಿದ್ರೆ ನಿನ್ನ ಹತ್ರ ಇಟ್ಕೋ. ಕೇಳುದೇ ಬೇಡ. ವ್ಯಕ್ತಿತ್ವ ಅಲ್ಲ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.